ರೂಪೇಶ್ ಅವರೇ, ನಮ್ಮ ಹತ್ರ ಇವತ್ತು ಕಾಂಟಿನೆಂಟಲ್ GT ಇದೆ, ಸೂಪರ್ ಮೀಟಿಯರ್ ಇದೆ, ಇಂಟರ್ಸೆಪ್ಟರ್ ಇದೆ, ಮತ್ತೆ ಹಿಮಾಲಯನ್ ಇದೆ. ಹೌದು. ಸೊ ಈ 4 ಗಾಡಿನಲ್ಲಿ ನಾನು ಲೈಫ್ ಲಾಂಗ್ ಒಂದು ಗಾಡಿ ತಗೊಂಡು ಅದನ್ನೇ ಲೈಫ್ ಲಾಂಗ್ ಇಟ್ಕೋತೀನಿ ಅಂದ್ರೆ ಯಾವ ಗಾಡಿ ಅನ್ಸುತ್ತೆ ನಿಮ್ಮ ಪ್ರಕಾರ? ದಿಸ್ ಇಸ್ ದ ಒನ್. ದಿಸ್ ಇಸ್ ದ ಒನ್. ಹೌದು. ಬಿಟ್ರೆ ದಿಸ್ ಒನ್. ಇದು ಬಿಟ್ರೆ ಇಂಟರ್ಸೆಪ್ಟರ್ ಅಷ್ಟೇ. ಏನಕ್ಕೆ ನಿಮ್ಗೆ ಹಿಮಾಲಯನೋ ಇಲ್ಲ ಇಂಟರ್ಸೆಪ್ಟರ್ನೇ ಲೈಫ್ ಲಾಂಗ್ ಇಟ್ಕೋಬಹುದು ಅನಿಸ್ತು? ಯಾಕಂದ್ರೆ ಇದೊಂಥರ ಅಡ್ವೆಂಚರ್ ಬೈಕ್ ಇದು. ಯಾವ ಟೆರೇನ್ ತಗೊಂಡೋಗಿ ಬಿಸಾಕಿದ್ರು ನಾವು ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಐತಿ ಇದರಲ್ಲಿ. ನೀರೊಳಗಡೆ ಹೋಗ್ಬೋದು, ಕಾರ್ ಒಳಗೆ ಮಣ್ಣೊಳಗಾರ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಐಸ್ ಒಳಗೂ ಹೋಗ್ಬೋದು, ಸಿಟಿ ಒಳಗೆ ಸಿಟಿ ಒಳಗೂ ಈಸಿ. ಎಷ್ಟೋ ಜನ ಹೇಳ್ತಾರೆ ಇದು ಯಾರಪ್ಪ ಹಿಂಗೆ ಓಡಿಸ್ತಾನೆ ಹೋಗ್ತಾನೆ ಮ್ಯಾಗ ಅಂತ. ನಾನು ತರಕಾರಿ ತರಕ್ಕೂ ಇದೇ ಗಾಡಿ ತಗೊಳ್ಳೋದು, ಲಾಗ್ ರೈಡ್ ಹೋಗೋ ಇದೇ ಗಾಡಿ ತಗೊಳ್ಳೋದು. ಅಷ್ಟು ನಿಂಬಲ್ ಆಗೈತೆ ಗಾಡಿ ಇದು. ಅಷ್ಟು ಚೆನ್ನಾಗಿದೆ. ಇಂಟರ್ಸೆಪ್ಟರ್ ಸೇಮ್, ಅದ್ರ ಸ್ವಲ್ಪ ಪವರ್ ಕಮ್ಮಿ ಅನ್ಸೋದು ಇದು ತಗೊಂಡೋಗೋದು. ಈ ಗಾಡಿಗಳು ಹೆಂಗೆ ಅಂದ್ರೆ ಡೈಲಿ ಕಮ್ಯೂಟಿಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ಪವರ್ ಫೀಲ್ ಆಗ್ಬೇಕಾದ್ರೆ ವೀಕೆಂಡ್ ರೈಡ್ಗೆ ಹೋಗ್ಬೇಕು. ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಪವರ್ ಇದೆ. ಜಾಸ್ತಿ ಪವರ್ ಇದೆ. ಸ್ವಲ್ಪ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ. ಮಜಾ ನೆಕ್ಸ್ಟ್ ಲೆವೆಲ್. ಅದು ಸ್ವಲ್ಪ ಮಜಾ ನೆಕ್ಸ್ಟ್ ಲೆವೆಲ್ ಅಷ್ಟೇ, ಇನ್ನೇನಿಲ್ಲ. ಅದು ಡಬಲ್ ಸಿಲಿಂಡರ್ ಮಜಾ, ಇದು ಸಿಂಗಲ್ ಸಿಲಿಂಡರ್ ಜೊತೆ ಅದು ಅಡ್ವೆಂಚರಸ್ ಫೀಲಿಂಗ್. ಯಾವ ಗುಂಡಿ ದಬಾಕ ಕೆಚ್ಚಾಡ್ಕೊ ಹೋಗಿ ಮಣ್ಣು ರೋಡ್ ಇಲ್ಲ, ರೋಡ್ ಮಾಡ್ಕೊಂಡು ಹೋಗಿ ನೀವೇ. ಇದು ರೋಡ್ ಮೇಲೆ ಹೋಗ್ಬೇಕಿದೆ ಅಷ್ಟೇ ಆಪ್ಷನ್, ಇನ್ನೇನಿಲ್ಲ. ಹಂಸ್ಗಳಿಗೆಲ್ಲ ಲೆಕ್ಕವೇ ಇಲ್ಲ. ನಾನು ಆರ್ಸಾಕ್ಬಿಟ್ಟಿನಿ ಇಷ್ಟ. ಬರೀ ಒಂದು ವಾರದಲ್ಲಿ ನಿಮ್ಗೆ ಅದೇ ಹೇಳಿದ್ನಲ್ಲ, ಕೊಡಕ್ಕೂ ಮನ್ಸಿಲ್ಲ ನಂಗೆ. ನಾನು ಇನ್ನೊಂದ್ 2 ವಾರ ಮಡಿಕೊಂಡು ಆಮೇಲೆ ಕೊಡ್ಬೇಕು ಅನಿಸ್ತಾ ಇದೆ. ತೀರ್ಸ್ಬಿಡ್ಬೇಕು ಅನ್ನೋ ತರ ಮನ್ಸು ನಂಗೆ ಅದು.